ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನೀಲು ಅಶೋಕ್ ಸೊನ್ನ ಬ್ಲಾಗ್. ಇವತ್ತಿನ ಭರ್ಜರಿ ಊಟದಲ್ಲಿ ನಾನು ಮಾಡ್ತಾ ಇರೋದು ಸಜ್ಜಿ ರೊಟ್ಟೆ ಮತ್ತು ಅದರ ಜೊತೆ ಕೆಂಪು ಚಟ್ನಿ. ಆಲ್ಮೋಸ್ಟ್ 99% ಸಜ್ಜಿ ರೊಟ್ಟೆ ಆಗಿದೆ. ಇದೊಂದು ಬಾಕಿ ಇತ್ತು. ಇದು ಒಂದು ಆದ ತಕ್ಷಣ ನೆಕ್ಸ್ಟ್ ಇವಾಗ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹೀಗೆ ನನ್ನ ಎಲ್ಲ ಬ್ಲಾಗ್ಸ್ನ ನೋಡ್ತಾ ಇರಿ ಹಾಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ರೊಟ್ಟಿ ಹಾಕ್ತಾಯಿದೆ ಇವಾಗ. ಇದಕ್ಕೆ ನಾನು ಎಳ್ಳು ಹಚ್ಚಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸಜ್ಜಿ ರೊಟ್ಟಿನೇ ಹೀಟ್ ಇರುತ್ತೆ, ಅದಕ್ಕೆ ಎಳ್ಳು ಹಚ್ಚಿಲ್ಲ. ಎಳ್ಳು ಹಚ್ಬೋದು, ಕರಿ ಎಳ್ಳು ಇಲ್ಲಾಂದರೆ ಬಿಳಿ ಎಳ್ಳು ಹಚ್ಚಿ ಕೂಡ ಮಾಡ್ಬೋದು. ನಾನು ಮಾಡಿಲ್ಲ ಅಷ್ಟೇ. ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ಜೋಳದ ರೊಟ್ಟಿನೇ ಆಗಲಿ ಅಥವಾ ಸಜ್ಜೆ ರೊಟ್ಟಿನೇ ಆಗಲಿ, ಅದಕ್ಕೆ ಒಂದು ಸೇರಷ್ಟಾದರೂ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಬೀಸ್ಕೊಂಡು ಬರಬೇಕು. ಆ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು, ಕುದಿಯೋ ಬಿಸಿನೀರು ಹಾಕಿ ನಾದ್ಕೊಂಡ್ರೆ ಅದು ಹಿಟ್ಟು ಚೆನ್ನಾಗಾಗುತ್ತೆ. ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ, ತೆಳ್ಳಗೆ ಬರುತ್ತೆ. ಇನ್ನೊಂದು ಬೆಸ್ಟ್ ಟ್ರಿಕ್ ಅಂದರೆ ಸಿಂಟೆಕ್ಸ್ ಪೈಪಿಂದ ಕೂಡ ರೊಟ್ಟಿನ ಮಾಡ್ಬೋದು. ಸಿಂಟೆಕ್ಸ್ ಪೈಪ್ ಇರುತ್ತಲ್ಲ, ನೀರಿಂದ ವಾಟರ್ ಪೈಪು, ಅದರಿಂದ ತೀಡ್ಬೋದು. ಇನ್ನೊಂದು ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಹಾಳೆನ ಸುತ್ತಬಿಟ್ಟು 2 ಕಡೆ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ರೊಟ್ಟಿನ ಮಾಡ್ಬೋದು. ಇದರಿಂದ ರೊಟ್ಟಿ ತಟ್ಟೋ ಅವಶ್ಯಕತೆ ಇರೋದಿಲ್ಲ. ರೊಟ್ಟಿ ತೆಳುವಾಗೆ ಬರುತ್ತೆ. ದಪ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ತೀಡೋದನ್ನು ಬಿಟ್ಟರೆ ದಪ್ಪ ಆಗುತ್ತೆ, ಜಾಸ್ತಿ ತೀಡಿದರೆ ತೆಳುವಾಗುತ್ತೆ. ಆಲ್ಮೋಸ್ಟ್ ಆಗ್ತಾ ಬಂತು ರೊಟ್ಟಿ. ಇದು ಸಜ್ಜೆ ರೊಟ್ಟಿ ಒಂಚೂರು ಅರಿಶಿನ ಆಗಬೇಕಂದ್ರೆ ಸ್ವಲ್ಪ ಅದಕ್ಕೆ 1-2-3 ಚಿಟಿಕೆ ಅಷ್ಟು ಅರಿಶಿನ ಹಾಕಬೇಕು ನೀರೊಳಗೆ, ಮತ್ತು ಉಪ್ಪು ಹಾಕಬೇಕು. ಇದರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಸಜ್ಜೆ ರೊಟ್ಟಿದು. ಇನ್ನೊಂದು ನಮ್ಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಂದ್ರೆ ಹಿಟ್ಟನ್ನು ಅದುವಾಗ ಸಬ್ಸೆ ಪಲ್ಯ ಇರುತ್ತಲ್ಲ, ಅದನ್ನು ನೀಟಾಗಿ ತೊಳೆದು ಚಿಕ್ಕ ಪೀಸ್ ಮಾಡಿ ಹಿಟ್ಟೊಳಗೆ ಹಿಟ್ಟಿನಲ್ಲಿ ಹಾಕಿ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ಸೂಪರಾಗಿರುತ್ತೆ ರೊಟ್ಟಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಅದ್ರ ಜೊತೆ ಹಸಿಮೆಣ್ಸಿಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಏನೋ ಆಯಿತು. ನೆಕ್ಸ್ಟ್ ಇವಾಗ ಕೆಂಪು ಚಟ್ನಿ ಮಾಡೋದು ನೋಡೋಣ. ಶೇಂಗಾ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬಟ್ಲಿಂದ 1 ಬಟ್ಲು ಅಷ್ಟು. ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅವು ರೋಸ್ಟ್ ಮಾಡ್ತಾಯಿದ್ದೀನಿ ತವ ಮೇಲೆ. ಎರಡನ್ನು ಒಂದು 4-5 ನಿಮಿಷದವರೆಗೂ ಅದು ರೋಸ್ಟ್ ಮಾಡಬೇಕು ತವ ಮೇಲೆ. ಇದಕ್ಕೆ ನೆಕ್ಸ್ಟ್ ಹಾಗೆ ಹಸಿಮೆಣ್ಸಿಕಾಯಿ ಇಲ್ಲಾಂದರೆ ನೀವು ಕೆಂಪು ಮೆಣ್ಸಿನ್ಕಾಯಿ ಕೂಡ ತಗೋಬೋದು. ಬ್ಯಾಡಗಿ ಮೆಣ್ಸಿನ್ಕಾಯಿ ಅಂತಾರಲ್ಲ, ಅವು ತಗೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಬೆಸ್ಟು. ಕೆಂಪು ಚಟ್ನಿ ಬೇಕಾಗಿತ್ತಂದರೆ ಕಂಪಲ್ಸರಿ ಬ್ಯಾಡಗಿ ಮೆಣ್ಸಿನ್ಕಾಯಿ, ಇಲ್ಲಾಂದರೆ ನಾರ್ಮಲ್ ಮೆಣ್ಸಿನ್ಕಾಯಿನೇ ತೊಗೊಂಡು, ಕೆಂಪಗಿರೋ ಮೆಣ್ಸಿನ್ಕಾಯಿ ತೊಗೊಂಡು ನೀವು ರೋಸ್ಟ್ ಮಾಡಿಕೊಂಡು ಚಟ್ನಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಹುರಿದಾಗಿದೆ. ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಕೂಡ ರೋಸ್ಟ್ ಆಗಿದೆ ನೋಡಿ. ಬೆಳ್ಳುಳ್ಳಿ ಆದಮೇಲೆ ಇವಾಗ ನೆಕ್ಸ್ಟು ಒಂದು 4-5 ಕೆಂಪು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದರ ಮೇಲೆ ಒಂದು 5-6 ಡ್ರಾಪ್ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ತವ ಮೇಲೆ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಕೂಡ ರೋಸ್ಟ್ ಆಯಿತು. 1-2-3 ನಿಮಿಷ ರೋಸ್ಟ್ ಮಾಡಬೇಕಿದು ತವ ಮೇಲೆ. ರೋಸ್ಟ್ ಆಗಿದೆ ನೋಡಿ. ಇದು ಇವಾಗ ಕೆಂಪು ಮೆಣಸಿನ್ಕಾಯಿ ಬೇಡ ಅನ್ನೋರು ಅವಾಯ್ಡ್ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಇರ್ತಾವಲ್ಲ, ಹಸಿಮೆಣ್ಸಿನ್ಕಾಯಿ, ಅವನ್ನ ಕೂಡ ಹಾಕ್ಕೋಬೋದು. ನೋಡಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ. ಇದಕ್ಕೆ ಕಡಲೆ ಬೀಜ ಹುರ್ಕೊಂಡಾಗಿದ್ದೀವಲ್ಲ, ಅದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀವಲ್ಲ ಕೆಂಪುದು, ಅದು ಕೂಡ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೋಬೇಕು.
ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಟೊಮೆಟೊ ರೋಸ್ಟ್ ಮಾಡಿ ಹಾಕಿದರೆ ಇದ್ರ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಕ್ಕೆ ನೀರು ಹಾಕದೆ ಹಾಗೆ ರುಬ್ಬಿದರೆ ಭಾಳ ಹೊತ್ತು ಬರುತ್ತೆ, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ. ಇದಕ್ಕೆ ಇಲ್ಲಾಂದರೆ 2 ಟೊಮೊಟೊ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಬೇಕು. ಜಾಸ್ತಿ ಟೊಮೊಟೊ ಹಾಕಿದ್ರೆ ಹುಳಿ ಹೋಗುತ್ತೆ. ನಾನಿಲ್ಲಿ ಒಂದು ಚಿಕ್ಕದು ಟೊಮೊಟೊನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ತವ ಮೇಲೆ. ಅದನ್ನು ಫಸ್ಟು ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ಕಡಲೆ ಬೀಜನ ರುಬ್ಕೋಬೇಕು, ಆಮೇಲೆ ಟೊಮೊಟೊ ಹಾಕಬೇಕು, ಇಲ್ಲಾಂದ್ರೆ ನುಣ್ಣಗಾಗೋದಿಲ್ಲ. ಫಸ್ಟ್ ಒಂದು ರೌಂಡ್ ತಿರುಗಿಸ್ಬೇಕು ಕಡಲೆ ಬೀಜನ. ನೆಕ್ಸ್ಟ್ ಇವಾಗ ಟೊಮೊಟೊ ರೋಸ್ಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಮಿಕ್ಸಿ ಜಾರಲ್ಲೇ ಹಾಕಿ ಓವರಾಲ್ ಎಲ್ಲವನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಕೆಂಪು ಚಟ್ನಿ ರೆಡಿ ಆಯಿತು. ಹೇಗಿದೆ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇಷ್ಟೊತ್ತು